ಮೊದಲು ಐಟಿ ಸೆಲ್ಗಳ ಮೂಲಕ, ಬೀದಿ ಬದಿ ಪುಂಡರ ಮೂಲಕ, ಬೇನಾಮಿಗಳ ಮೂಲಕ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುತ್ತಿದ್ದ ಬಿಜೆಪಿ ಈಗ ನೇರವಾಗಿಯೇ ದ್ವೇಷ ಅಭಿಯಾನವನ್ನೇ ನಡೆಸುತ್ತಿದೆ. ಮುಸ್ಲಿಮರನ್ನ ಅಕ್ರಮ ವಲಸಿಗರು, ಬಾಂಗ್ಲಾದೇಶಿ ನುಸುಳುಕೋರರು ಎಂದು ನೇರವಾಗಿ ಚಿತ್ರಿಸುತ್ತಿದೆ. ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲೇ ನಿರಂತರ ಮುಸ್ಲಿಂ ದ್ವೇಷ ಹರಡುತ್ತಿದೆ. ಈಗ ಎಸ್ಐಆರ್ ಹೆಸರಲ್ಲಿ ಬಿಜೆಪಿ ಹೊಸತೊಂದು ಮುಸ್ಲಿಂ ದ್ವೇಷ ಅಭಿಯಾನವನ್ನ ಯಾವುದೇ ಅಡೆತಡೆ ಇಲ್ಲದೆ ನಡೆಸುತ್ತಿದೆ. ಇದರಲ್ಲಿ ಮುಸ್ಲಿಂ ಸ್ತ್ರೀ ಪುರುಷರನ್ನ ದೇಶ ವಿರೋಧಿಗಳಂತೆ, ಇಲ್ಲಿನ ಮುಸ್ಲಿಮರೆಲ್ಲರೂ ಅಕ್ರಮವಾಗಿ ಬಂದು ಸೇರಿಕೊಂಡವರು ಎಂಬಂತೆ ಚಿತ್ರಿಸಿ ಬಿಜೆಪಿ ಒಂದಾದ ಮೇಲೊಂದು ವಿಡಿಯೋ ಬಿಡುಗಡೆ ಮಾಡುತ್ತಿದೆ. ಇವು ಎಸ್ಐಆರ್ ಕುರಿತ ಜಾಗೃತಿಗಿಂತಲೂ ಹೆಚ್ಚಾಗಿ ಮುಸ್ಲಿಮರ ವಿರುದ್ಧ ದ್ವೇಷ ಹರಡಲೆಂದೇ ಮಾಡಿದ ವಿಡಿಯೋಗಳಂತಿವೆ. ಆದರೆ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ, ದ್ವೇಷಕೋರರನ್ನ ನಿಷೇಧಿಸ್ತೀವಿ, ಅವರ ಹೆಡೆಮುರಿ ಕಟ್ತೀವಿ ಅಂತ ನಾಡಿನ ಜನರಿಗೆ ಭರವಸೆ ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ? ನೂತನ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ಇದು ಈವರೆಗೂ ಬಂದಿಲ್ವಾ? ಅವರು ಗೃಹ ಸಚಿವರಾದ ಬಳಿಕ ಪ್ರತಿಯೊಂದು ಸಭೆಯಲ್ಲೂ ದ್ವೇಷಕ್ಕೆ ಆಸ್ಪದ ಇಲ್ಲ ಎಂದು ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿಯ ಈ ನೇರ ದ್ವೇಷ ಅಭಿಯಾನದ ವಿರುದ್ಧ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಯಾವಾಗ ಕೇಸು ದಾಖಲಾಗುತ್ತೆ? ಯಾವಾಗ ಬಂಧನ ಆಗುತ್ತೆ? ಯಾವಾಗ ದ್ವೇಷ ಹರಡುವ ಸೋಷಿಯಲ್ ಮೀಡಿಯಾ ಖಾತೆಗಳು ಬಂದ್ ಆಗುತ್ತೆ? ರಾಜ್ಯದ ಜನರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ.